ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಐ ಆಮ್ ಬ್ಯಾಕ್. ಇವತ್ತಿನ ಫಿಲಮ್ ಯಾವುದು ಅಂದರೆ ಕಾಂತಾರದ ಬಗ್ಗೆ ಮಾತಾಡೋಕ್ಕೆ ಒಂದು ಮಾತು ಎರಡು ಮಾತು ಸಾಲಾಗೋರು. ಏನು ಶೂಟ್ ಮಾಡಿದ್ದಾರೆ ಗುರು, ಸೂಪರ್ ಆಗಿದೆ ಮಾತ್ರ ಟ್ರೈಲರು. ಆ್ಯಂಡ್ ನೆಕ್ಸ್ಟ್ ಲೆವೆಲಲ್ಲೇ ಮಾಡಿದ್ದಾರೆ. ಆ್ಯಂಡ್ ಕನ್ನಡ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗೋ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ಆ್ಯಂಡ್ ಇದು ಕೂಡ ಬಾಹುಬಲಿ ರೇಂಜಲ್ಲೇ ತೆಗ್ದಿದ್ದಾರೆ. ಆನಿಮೇಟೆಡ್ ಆಗಲಿ, ವಿಜುವಲ್ಸೇ ಆಗಲಿ, ಸ್ಟೋರಿ ಬಗ್ಗೆ ಕೇಳಲೇಬೇಡ ಗುರು. ರಿಷಬ್ ಶೆಟ್ಟಿ ಅಂದರೆ ಆಲ್ರೆಡಿ ಅವ್ರು ಪ್ರೂವ್ ಮಾಡಿದ್ದಾರೆ ಏನು ಅಂದ್ಬಿಟ್ಟು ಹಿಂದಿನ ಫಿಲಮ್ಗಳಲ್ಲೆಲ್ಲ. ಸೊ ಈ ಫಿಲಮಲ್ಲೂ ಅದೇ ರೇಂಜಲ್ಲಿ ತೋರಿಸುತ್ತೆ. ಆ್ಯಂಡ್ ಈ ಸೀನ್ ನೋಡಿ, ವಾಹ್, ಏನದು ನಮ್ಮ ಕನ್ನಡದ್ದು ಹೆಮ್ಮೆ ಯಾವ ರೇಂಜಲ್ಲಿ ತೆಗ್ದಿದ್ದೀವಿ ಅಂತ ತೋರ್ಸೋಕೆ ಅದೊಂದು ಸೀನ್ ಸಾಕು. ನೆಕ್ಸ್ಟು ಒಳ್ಳೊಳ್ಳೆ ಫೈಟಿಂಗ್ ಸೀನ್ ಇರುತ್ತೆ. ಒಂದು ಒಳ್ಳೆ ಹಿಂದಿನ ಕತೆ, ಕಾಂತಾರ ಇವಾಗ ಏನು ಬಂದಿದೆ ಅದ್ರ ಹಿಂದಿನ ಕತೆ ಏನಿರುತ್ತೆ ಅಂತ ತೋರಿಸೋದೇ ಫಿಲಮಲ್ಲಿ ಇರುತ್ತೆ ಅನಿಸುತ್ತೆ. ಆ್ಯಂಡ್ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ರಿಷಬ್ ಶೆಟ್ಟಿ ಮಾತ್ರ ಪ್ರಾಮಿಸಿಂಗ್ ಆಗಿರ್ತಾರೆ. ಆ್ಯಂಡ್ ರಾಕೇಶ್ ನೋಡಿ, ಸೂಪರ್, ಇವೊಂದು ಒಳ್ಳೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಂಡ್ ಇವರು ಕೂಡ ಮಹಾರಾಜನ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿ, ಗತ ವೈಭವ ಇದು ಸೂಪರ್ ಆಗಿರೋದು ಅಂದರೆ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿ, ನಮ್ಮ ರುಕ್ಮಿಣಿ ವಸಂತ ಮಾತ್ರ ಸೂಪರಾಗಿ ಕಾಣ್ತಿದ್ದಾರೆ. ಹೀರೋಯಿನ್ನು ಯಾರಿಗೆ ತಾನೇ ಇಷ್ಟ ಇಲ್ಲ ಆಗೋರು. ರುಕ್ಮಿಣಿ ಅಂದರೆ ಪುಟ್ಟಿ ಅಂತಲೇ ಫೇಮಸ್ ಆಗಿದ್ದವರು. ಇವಾಗ ಒಳ್ಳೆ ರಾಣಿ ಪಾತ್ರದಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತ ನಾವಂತೂ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರಿಷಬ್ ಶೆಟ್ಟಿ ಬಗ್ಗೆ ಹೊಗಳಲೇಬೇಕು ಗುರು. ಅವ್ರು ಯಾವ ಥರ ಯೋಚನೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಂತೂ ಇದ್ದೇ ಇರುತ್ತೆ. ಯಾಕಂದರೆ ಆ ರೇಂಜಲ್ಲಿ ತೆಗ್ದಿರ್ತಾರೆ. ಆ್ಯಂಡ್ ಇದನ್ನು ನೋಡಿ, ಈ ಊರಿನ ಸುತ್ತಮುತ್ತ ನಡೆಯೋ ಅಥವಾ ಹಿಂದೆ ಆ ರಾಜರೋದು ಆ ಜಾಗಕ್ಕೋಸ್ಕರ ಹೋರಾಡಿರ್ಬೋದು, ಅದರಿಂದ ಈ ಥರ ಆಗಿರ್ಬೋದು. ಮುಂದೆ ಅದೇ ಜಾಗಕ್ಕೋಸ್ಕರ ಕಿತ್ತಾಡ್ತಾರೆ, ಅದನ್ನೆಲ್ಲ ತೋರಿಸುತ್ತಾರೆ ಅನಿಸುತ್ತೆ ಫಿಲಮಲ್ಲಿ ಮಾತ್ರ. ಆ್ಯಂಡ್ ವಿಜುವಲ್ಸ್ ಬಗ್ಗೆ ಮಾತ್ರ ಮಾತಾಡೋಂಗೆಲ್ಲ ಆಗೋರು. ಏನು ಫೈಟಿಂಗ್ ಸೀನ್ಗಳು, ಏನು ಸ್ಟಂಟ್ಸ್ ಇದೆ, ಏನು ಒಳ್ಳೆಯದು. ಆ್ಯಂಡ್ ಡಿವೈನಿಟಿ ಮಾತ್ರ ತುಂಬಿ ತುಳುಕ್ತಿದೆ ಗುರು ಫಿಲಮಲ್ಲಿ. ಆ ಥರ ಟ್ರೈಲರ್ ಕೊಟ್ಟಿದ್ದಾರೆ. ಟ್ರೈಲರ್ ಮಾತ್ರ ಪ್ರಾಮಿಸಿಂಗ್ ಇದೆ. ಆ್ಯಂಡ್ ಅದ್ರಲ್ಲಿ ಮಧ್ಯದೊಂದು ಇದ್ರ ಮೇಲೆ ಈಗ ಬರುತ್ತೆ ನೋಡಿ, ಎಷ್ಟು ಜಂಪ್ ಮಾಡ್ತಾನೆ, ಇದಕ್ಕೆ ಮಾತ್ರ ಫಿದಾ ಹೋಗ್ಬೇಕು, ಆ ರೇಂಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಒಳ್ಳೆ ನಂಗನ್ಸರು ಸಕ್ಕತ್ತಾಗಿರುತ್ತೆ ಸರ್. ರುಕ್ಮಿಣಿ ವಸಂತ ಮಾತ್ರ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿ, ವಾಹ್, ಈ ಸೀನ್ ಬಂದರೆ ಎಲ್ಲ ಥಿಯೇಟ್ರ್ ಎಲ್ಲ ಬೆಂಕಿ ಆಗಿರುತ್ತೆ ಗುರು. ಸೈಕಾಗಿ ಮಾಡಿದ್ದಾರೆ ಮಾತ್ರ ಸೀನ್ ಮಾತ್ರ. ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ಇದೆ, ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಆ ಟೀಮ್ ಸಖತ್ತಾಗಿರುತ್ತೆ ಅನಿಸುತ್ತೆ. ಆ್ಯಂಡ್ 1000 crore ಪಕ್ಕ ಹೊಡೆಯುತ್ತೆ. ನಮ್ಮ ಕನ್ನಡ ಸಿನಿಮಾ ಗುರು, ನಮ್ಮೆಮ್ಮೆ. ಸೂಪರ್, ಲವ್ ಯು ಆಲ್. ಬಾಯ್ ಬ್ರೋ.